ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಕೃಷ್ಣಮೂರ್ತಿ VS, ಮನೋವಿಜ್ಞಾನ ಸಹಾಯಕ ಪ್ರಾಧ್ಯಾಪಕರು, ಮಹಿಳಾ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು ನರಸೀಪುರ. ಈ ಮೊದಲನೇ ವಿಡಿಯೋನಲ್ಲಿ ತಾರುಣ್ಯಾವಧಿಯ ಬಗೆಗಿನ ಒಂದು ಪರಿಚಯವನ್ನು ಮಾಡಿಕೊಟ್ಟಿದ್ದೆ. ಅದರ ಮುಂದುವರಿದ ಭಾಗ ಇದು. ದಿಸ್ ವಿಡಿಯೋ ಇಸ್ ದ ಕಂಟಿನ್ಯೂಯೇಷನ್ ಆಫ್ ದ ಫಸ್ಟ್ ವಿಡಿಯೋ ವೇರ್ ಐ ಸ್ಪೋಕ್ ಅಬೌಟ್ ದ ಇಂಟ್ರೊಡಕ್ಟರಿ ಪಾರ್ಟ್ ಆಫ್ ಅಡೋಲೆಸೆನ್ಸ್. In this video, let's understand few definitions of adolescence as well as the nature of puberty and growth spurt and few research findings about puberty and adolescence. So as I mentioned earlier itself, this is the continuation of the first video, introductory part of adolescence. Let's understand what exactly the mean by adolescence. In the previous video, I spoke about etiology of adolescence. ಸೊ ಅಡೋಲೆಸೆನ್ಸ್ ಅನ್ನೋ ಒಂದು ಪದ ಆ್ಯಕ್ಚುಲಿ ಒಂದು ಲ್ಯಾಟಿನ್ ಪದವಾದ ಅಡೋಲೆಸೆರೆ ಅನ್ನೋ ಒಂದು ಪದದಿಂದ ಡಿರೈವ್ ಮಾಡ್ಕೊಂಡಿರ್ತಕ್ಕಂಥದ್ದು. ದ ಆ್ಯಕ್ಚುಯಲ್ ಮೀನಿಂಗ್ ಆಫ್ ದಟ್ ಅಡೋಲೆಸೆರೆ ಈಸ್ ಗ್ರೋ ಅಪ್ ಆರ್ ಮೆಚುರಿಟಿ ಟುವರ್ಡ್ಸ್ ಆರ್ ಡೆವಲಪ್ಮೆಂಟ್ ಟುವರ್ಡ್ಸ್ ಮೆಚುರಿಟಿ, ಅಂದರೆ ಪಕ್ವತೆಯೆಡೆಗೆ ಬೆಳವಣಿಗೆ ಅಂತ ಹೇಳ್ಬೋದು, ಅಥವಾ ಹೆಚ್ಚು ವಿಕಾಸ ಆಗ್ತಕ್ಕಂಥದ್ದು ಅಥವಾ ಬೆಳವಣಿಗೆಗೊಳ್ತಕ್ಕಂಥದ್ದು ಅನ್ನೋದು ಅರ್ಥದ ಹಿನ್ನೆಲೆಯಲ್ಲಿ ಈ ಒಂದು ಪದವನ್ನು ನಾವು ಬಳಸ್ತಾ ಇರ್ತಕ್ಕಂಥದ್ದು. ಅಂದರೆ ಪದದ ಅರ್ಥ ಮತ್ತು ಅಡೋಲೆಸೆನ್ಸ್ನ ಆ್ಯಕ್ಚುಯಲ್ ಅರ್ಥ ಏನಿದೆ ಎರಡೂ ಕೂಡ ತುಂಬ ಹೋಲಿಕೆ ಆಗುತ್ತೆ, ಅಂದರೆ ಸರಿ ರೀತಿಯಲ್ಲಿದೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಫ್ಯೂ ಡೆಫಿನೇಷನ್ಸ್ ವಿಚ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆಫ್ ದಿಸ್ ಪರ್ಟಿಕ್ಯುಲರ್ ಏಜ್. ಅಕಾರ್ಡಿಂಗ್ ಟು ಆಕ್ಸ್ಫರ್ಡ್ ಡಿಕ್ಷನರಿ, adolescence is a period between childhood and adulthood. So I spoke about this in the last video itself. Okay, according to this definition, the adolescence means the gap between the childhood and adulthood gap. Okay, ಅಂದರೆ ಬಾಲ್ಯಾವಧಿ ಮತ್ತು ವಯಸ್ಕಾವಧಿಯ ನಡುವಿನ ಒಂದು ಕಾಲಾವಧಿ ಇದೆಯಲ್ವ, ಅದನ್ನು ನಾವು ತಾರುಣ್ಯಾವಧಿ ಅಥವಾ ಕಿಶೋರಾವಸ್ಥೆ ಅಂತ ಹೇಳ್ತೇವೆ. ಅದೇ ರೀತಿಯಲ್ಲಿ ಅಕಾರ್ಡಿಂಗ್ ಟು WHO, ಇಟ್ ಡಿಫೈನ್ಸ್ ಅಡೋಲೆಸೆಂಟ್ಸ್ ಅಂದರೆ ಯಾರು, ತರುಣ ಮತ್ತು ತರುಣಿಯರು ಅಂತಂದರೆ ಯಾರು ಅನ್ನೋದನ್ನು ನಾವು ನೋಡೋದಾದರೆ, ಎನಿ ಪರ್ಸನ್ ಬಿಟ್ವೀನ್ ಏಜಸ್ 10 to 19 years ಆರ್ ಬಿನ್ ಕನ್ಸಿಡರ್ಡ್ ಆ್ಯಸ್ ಅಡೋಲೆಸೆಂಟ್ಸ್ ಅಂತ. ಅಕಾರ್ಡಿಂಗ್ ಟು WHO, ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರವಾಗಿ ಯಾರೆಲ್ಲ 10ನೇ ವಯಸ್ಸಿನಿಂದ 19ನೇ ವಯಸ್ಸಿನ ಒಳಗಡೆ ಇರ್ತಾರೋ ಅವ್ರನ್ನ ತರುಣ ಮತ್ತು ತರುಣಿಯರು ಅಂತ ಹೇಳ್ಬಿಟ್ಟು ಗುರುತಿಸಲಾಗುತ್ತೆ. ಅದೇ ರೀತಿಯಲ್ಲಿ ಅನದರ್ ಡೆಫಿನೇಷನ್ ವಿಚ್ ಗಿವ್ಸ್ ಎ ಕ್ಲಿಯರ್ ಐಡಿಯಾ ಅಬೌಟ್ ದ ನೇಚರ್ ಆಫ್ ಡೆವಲಪ್ಮೆಂಟ್ ಅಡೋಲೆಸೆನ್ಸ್, ಮೆರಿಯಮ್-ವೆಬ್ಸ್ಟರ್ ಡಿಕ್ಷನರಿ ಪ್ರಕಾರವಾಗಿ, ದ ಪೀರಿಯಡ್ ಆಫ್ ಲೈಫ್ ವೆನ್ ಎ ಚೈಲ್ಡ್ ಡೆವಲಪ್ಸ್ ಇನ್ ಟು ಎನ್ ಅಡಲ್ಟ್. ಬಾಲಕ ಮತ್ತು ಬಾಲಕಿಯರು ವಯಸ್ಕರಾಗಿ ಬದಲಾಗುವ ಕಾಲಾವಧಿಯನ್ನು ಕಿಶೋರಾವಸ್ಥೆ ಅಂತ ಹೇಳ್ಬೋದು ಅಥವಾ ತಾರುಣ್ಯಾವಧಿ ಅಂತ ಹೇಳ್ಬೋದು. ಹಾಗೆ ನಿಮಗೆಲ್ರಿಗೂ ಗೊತ್ತಿದೆ, ಈ ವಯಸ್ಸಿನಲ್ಲಿ ಅಂದರೆ ವೆನ್ ಯು ರೀಚ್ ದ ಎಂಡ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಟೇಜ್, you will be matured. That's why you will get that legal rights. ಕಾನೂನಿನ ರೀತ್ಯ ಕೂಡ ನೀವು ಸಾಕಷ್ಟು ಅಧಿಕಾರ ಮತ್ತು ನಿಮ್ಮ ಹಕ್ಕುಗಳನ್ನು ನೀವು ಪಡ್ಕೊಳ್ತೀರಿ. ಯಾಕೆಂತಂದರೆ ನೀವು ಅಲ್ಲಿ ಕಾನೂನುಬದ್ಧವಾಗಿ ಮತ್ತು ವಯಸ್ಕರಾಗಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ದಟ್ ಈಸ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ದಿಸ್ ಡೆಫಿನೇಷನ್. ಆ್ಯಂಡ್ ಆಲ್ಸೋ ದಿಸ್ ಈಸ್ ದ ಸ್ಟೇಜ್ ವೇರ್ ಆ್ಯಕ್ಚುಲಿ ದೇ ಪ್ರಿಪೇರ್ ಫಾರ್ ದೇರ್ ಮೆಚ್ಯೂರ್ಡ್ ಲೈಫ್. ವಯಸ್ಕಾವಧಿಗೆ ಅವರು ತಮ್ಮನ್ನು ತಾವು ಸಿದ್ಧಗೊಳಿಸ್ಕೊಳ್ತಕ್ಕಂಥ ಕಾಲಾವಧಿ ಅಂತಲೂ ಕೂಡ ಹೇಳ್ಬೋದು. ಸೊ ಇದೆಲ್ಲ ಒಂದು ಅಂಶಗಳಿಂದಾಗಿ ಈ ಒಂದು ವ್ಯಾಖ್ಯಾನದಲ್ಲಿ ನಾವು ಕಾಣ್ಬೋದಾದಂಥ ವಿಚಾರ ಅಂತಂದರೆ, ಬಾಲಕ ಮತ್ತು ಬಾಲಕಿಯರಾಗಿದ್ದಂತಹ ಅವರುಗಳು ವಯಸ್ಕರಾಗಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈ ಒಂದು ಹಂತದಲ್ಲಿ ಅವರು ಮಾಡಿಕೊಳ್ತಾರೆ. ಸೊ ದಟ್ ಈಸ್ ವಾಟ್ ದಿಸ್ ಡೆಫಿನೇಷನ್ ತಿಳಿಸ್ಕೊಡ್ತಕ್ಕಂಥದ್ದು. ಕಂಟಿನ್ಯೂಯೇಷನ್ ಆಫ್ ದಟ್. ಓಕೆ, ಈ ಕಿಶೋರಾವಸ್ಥೆ ಅಥವಾ ತಾರುಣ್ಯಾವಧಿಯ ಬಗೆಗೆ ಮಾತನಾಡುವಾಗ ಈ ಹರೆಯ ಅನ್ನೋ ಒಂದು ವಿಚಾರ ಬಂದು ಹೋಗ್ತಾ ಇದೆ ಅಲ್ವಾ. ಲಾಸ್ಟ್ ವಿಡಿಯೋದಲ್ಲೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದೀನಿ. ಹರೆಯ ಅನ್ನೋ ಒಂದು ಹಂತ ಏನಿದೆ, ಇದು ತಾರುಣ್ಯಾವಧಿಯಲ್ಲಿ ಹೇಗೆ ಬರುತ್ತೆ, ಏನದು ಹರೆಯ ಅಂತಂದರೆ ಅನ್ನೋದಾದರೆ, ಆ್ಯಕ್ಚುಲಿ ತಾರುಣ್ಯಾವಧಿಯನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ರೀತಿಯಲ್ಲಿ ಇಡೀ ತಾರುಣ್ಯಾವಧಿಯನ್ನು 2 ಭಾಗಗಳಾಗಿ ವಿಂಗಡಿಸ್ಬೋದು. ಪೂರ್ವ ತಾರುಣ್ಯಾವಧಿ ಅಂತ ಹೇಳ್ತೀವಿ, ಅದನ್ನು ನಾವಿಲ್ಲಿ ಹರೆಯ ಅಂತ ಹೇಳ್ತೀವಿ. ಅಂದರೆ ಯಾವ ಒಂದು ಅವಧಿಯಲ್ಲಿ ತ್ವರಿತಗತಿಯ ಶಾರೀರಿಕ ಮಾರ್ಪಾಡುಗಳು ಆಗ್ತವೋ ಆ ಅವಧಿಯನ್ನು ನಾವು ತಾರುಣ್ಯಾವಧಿ ಅಂತ ತಾರುಣ್ಯಾವಧಿಯಲ್ಲಿನ ಹರೆಯ ಅಂತ ಹೇಳ್ಬಿಟ್ಟು ಕರಿತೇವೆ.
ಸಾಮಾನ್ಯವಾಗಿ ಇದು ಏನು ಬಾಲ್ಯಾವಧಿಯ ಅಂತ್ಯದ ದಿನಗಳಿಂದ, ಅಂದರೆ ಯಾವಾಗ ಬಾಲಕ ಮತ್ತು ಬಾಲಕಿಯರು ಆನ್ಸೆಟ್ ಆಫ್ ಮೆಚುರೇಷನ್, ಆನ್ಸೆಟ್ ಆಫ್ ಸೆಕ್ಷುವಲ್ ಮೆಚುರೇಷನ್ ಆರ್ ಆನ್ಸೆಟ್ ಆಫ್ ಪ್ಯೂಬರ್ಟಿ ಅಂತ ಹೇಳಿ ಕರಿತೇವೆ. ಅವರು ಏನು ಸೆಕ್ಷುವಲ್ ಮೆಚುರೇಷನ್ನ ಪಡ್ಕೊಳ್ತಾರೋ ಆ ಅವಧಿಯಿಂದ ಏನು ಅವರ ದೈಹಿಕವಾಗಿ ಸಾಕಷ್ಟು ತ್ವರಿತಗತಿಯ ಬದಲಾವಣೆಗಳು ನಡೀತೇವೋ ಆ ಕಾಲಾವಧಿಯನ್ನು ನಾವಿಲ್ಲಿ ಹರೆಯ ಅಂತ ಹೇಳಿ ಕರಿತೀವಿ. ಈ ಒಂದು ಕಾಲಾವಧಿ ಬಾಲಕಿಯರಲ್ಲಿ ಮೊದಲು ಪ್ರಾರಂಭ ಆಗುತ್ತೆ, 1 ಅಥವಾ 2 ವರ್ಷ ಮೊದಲೇ ಪ್ರಾರಂಭ ಆಗುತ್ತೆ. ನಂತರದಲ್ಲಿ ಬಾಲಕರಲ್ಲಿ ಪ್ರಾರಂಭಗೊಳ್ತಕ್ಕಂಥದ್ದು. ಸಾಮಾನ್ಯವಾಗಿ ಸರಾಸರಿಯ ವಯಸ್ಸನ್ನು ನೋಡೋದಾದರೆ ಬಾಲಕಿಯರಲ್ಲಿ 11ನೇ ವರ್ಷಕ್ಕೆ, ಸರಾಸರಿ 11ನೇ ವರ್ಷಕ್ಕೆ ಇದು ಶುರುವಾದರೆ ಬಾಲಕರಲ್ಲಿ ಸರಾಸರಿ 12ನೇ ವರ್ಷಕ್ಕೆ ಇದು ಶುರುವಾಗ್ಬೋದು. ಇದು ಸರಾಸರಿ ವಯಸ್ಸು ನಾನು ಹೇಳ್ತಾ ಇರೋದು. ಅಲ್ಲೂ ಕೂಡ ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರುತ್ತೆ. ಇನ್ನೂ ಅರ್ಲಿಯಾಗಿ ಕೆಲವರು ಎಂಟರ್ ಆಗ್ಬೋದು ಅಥವಾ ಇನ್ನು ಲೇಟಾಗಿ ಕೆಲವರು ಎಂಟರ್ ಆಗ್ಬೋದು. ಆ ರೀತಿಯ ವ್ಯಕ್ತಿ ವಿಭಿನ್ನತೆಗಳು ಇರುತ್ತೆ. ಮತ್ತು ಸರಾಸರಿಯಾಗಿ ನೋಡೋದಾದರೆ ಬಾಲಕ ಮತ್ತು ಬಾಲಕಿಯರು ಹರೆಯಕ್ಕೆ ಕಾಲಿಡ್ತಕ್ಕಂಥ ವಯೋಮಾನ ಏನಿದೆ ಅದರಲ್ಲಿ ವ್ಯತ್ಯಾಸಗಳನ್ನು ನಾವು ಈ ರೀತಿಯಲ್ಲಿ ಕಾಣ್ಬೋದು. ಮತ್ತು ಎಲ್ಲರೂ ಕೂಡ ನಾನು ಈಗಾಗಲೇ ಹೇಳಿದಂತೆ ಈ ಒಂದು ಹರೆಯಕ್ಕೆ ಕಾಲಿಡ್ತಕ್ಕಂಥ ಅವಧಿ ಏನಿದೆ ಇದು ಎಲ್ಲರಲ್ಲೂ ಒಂದೇ ರೀತಿಯಲ್ಲಿ ನಡೆಯೋದಿಲ್ಲ. ಇದು ಕೆಲವರಲ್ಲಿ ಬೇಗ ಅಥವಾ ತಡವಾಗಿ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ಕಾರಣಗಳೇನು ಅನ್ನೋದನ್ನು ನಾವು ನೋಡೋದಾದರೆ, ದಿಸ್ ಆನ್ಸೆಟ್ ಆಫ್ ಪ್ಯೂಬರ್ಟಿ ಆ್ಯಕ್ಚುಲಿ ಬೀನ್ ಇನ್ಫ್ಲುಯೆನ್ಸ್ಡ್ ಬೈ ಸೆವೆರಲ್ ಫ್ಯಾಕ್ಟರ್ಸ್ ಲೈಕ್ ಹೆರಿಡಿಟಿ, ಅವರ ಒಂದು ಅನುವಂಶೀಯತೆಯ ಪ್ರಭಾವ ಇರುತ್ತೆ. ಅದೇ ರೀತಿಯಲ್ಲಿ ಅವರು ಬದುಕ್ತಿರ್ತಕ್ಕಂಥ ಒಂದು ವಾತಾವರಣದ ಪ್ರಭಾವ ಇರುತ್ತೆ. ಫಾರ್ ಎಕ್ಸಾಂಪಲ್ಲು ಉಷ್ಣತೆ ಇರ್ಬೋದು, ಅಂಥ ಒಂದು ವಾತಾವರಣದ ವಿಚಾರಗಳು ಕೂಡ ಪ್ರಭಾವವನ್ನು ಉಂಟು ಮಾಡ್ತವೆ. ಅದೇ ರೀತಿಯಲ್ಲಿ ಅವರು ಸೇವಿಸ್ತಿರ್ತಕ್ಕಂಥ ಆಹಾರ ಪದ್ಧತಿ ಅದು ಕೂಡ ಅವರ ಒಂದು ದೇಹದ ಮೇಲೆ ಪ್ರಭಾವವನ್ನು ಉಂಟು ಮಾಡುತ್ತೆ. ಅದೇ ರೀತಿಯಲ್ಲಿ ಅವರು ಎಷ್ಟರ ಮಟ್ಟಿಗೆ ಒಂದು ಎಕ್ಸಸೈಸ್, ವ್ಯಾಯಾಮಗಳಿರ್ಬೋದು ಅಥವಾ ದೈಹಿಕ ಒಂದು ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಿದ್ದಾರೆ ಅನ್ನೋದು ಕೂಡ ಹರೆಯಕ್ಕೆ ಅವರು ಬೇಗ ಹರೆಯವನ್ನು ಅನುಭವಿಸ್ತಾರೋ ಅಥವಾ ತಡವಾಗಿ ಅನುಭವಿಸ್ತಾರೆ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಸೊ ಈ ರೀತಿ ಸಾಕಷ್ಟು ಅಂಶಗಳು ಹರೆಯ ಕಾಲಾವಧಿ ಏನಿದೆ ಅದನ್ನು ನಿರ್ಧಾರ ಮಾಡ್ತವೆ. ಸೊ ಈಗ ನಿಮಗೆ ಒಂದು ಪ್ಯೂಬರ್ಟಿ ಬಗೆಗೆ ಒಂದು ಸ್ಪಷ್ಟತೆ ಬಂದಿರ್ಬೋದು. ಬಾಲ್ಯಾವಧಿಯ ಅಂತ್ಯದ ದಿನಗಳಿಂದ ಈ ತಾರುಣ್ಯಾವಧಿಯ ಪೂರ್ವಾರ್ಧ ಏನಿದೆ, ಮೊದಲ ದಿನಗಳೇನಿದೆ ಅದನ್ನು ನಾವಿಲ್ಲಿ ಹರೆಯ ಅಂತ ಹೇಳ್ಬಿಟ್ಟು ಕರಿತೇವೆ. ಅಂದರೆ ಜಸ್ಟ್ ಯು ಕ್ಯಾನ್ ರಿಮೆಂಬರ್ ದಟ್ ಯಾವ ಒಂದು ವಯಸ್ಸಿನಲ್ಲಿ ಯಾವ ಅವಧಿಯಲ್ಲಿ ತ್ವರಿತಗತಿಯ ದೈಹಿಕ ಬದಲಾವಣೆಗಳು ಅಥವಾ ಮಾರ್ಪಾಡುಗಳು ಸಂಭವಿಸ್ತವೋ ಆ ಅವಧಿಯನ್ನು ನಾವಿಲ್ಲಿ ಹರೆಯ ಅಂತ ಹೇಳ್ಬಿಟ್ಟು ಗುರುತಿಸಲಾಗುತ್ತೆ. ಈ ಹರೆಯ ಜೊತೆ ಸೇರಿಕೊಂಡಿರ್ತಕ್ಕಂತಹ ಅಥವಾ ಅತಿ ಹೆಚ್ಚು ತಳುಕಾಕೊಂಡಿರ್ತಕ್ಕಂಥ ಮತ್ತೊಂದು ವಿಚಾರಾಂಶ ಅಂತಂದರೆ ಗ್ರೋತ್ ಸ್ಪರ್ಟ್. ಇದನ್ನು ಕೂಡ ಕಳೆದ ವಿಡಿಯೋದಲ್ಲಿ ಇದ್ರ ಬಗ್ಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ಬೆಳವಣಿಗೆಯ ಸ್ಫುರಣ ಅಂತ ಹೇಳ್ಬಿಟ್ಟು ಕರಿತೇವೆ ಇದನ್ನು, ಗ್ರೋತ್ ಸ್ಪರ್ಟ್ ಅಂತ ಹೇಳ್ಬಿಟ್ಟು. ಏನಿದು ಗ್ರೋತ್ ಸ್ಪರ್ಟ್ ಅಂತಂದರೆ, ಈ ಒಂದು ಬಾಲಕ ಮತ್ತು ಬಾಲಕಿಯರಾಗಿದ್ದಂತಹ ವ್ಯಕ್ತಿಗಳು ದಿಢೀರನೆ ಅವರ ಎತ್ತರ, ತೂಕ ಮತ್ತು ಅವರ ಒಂದು ಲೈಂಗಿಕ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಮಾರ್ಪಾಡುಗಳು ಸಂಭವಿಸ್ತಕ್ಕಂತಹ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ನಾವಿಲ್ಲಿ ಬೆಳವಣಿಗೆಯ ಸ್ಫುರಣ ಅಂತ ಹೇಳ್ಬಿಟ್ಟು ಕರಿತೇವೆ. ಈ ಬೆಳವಣಿಗೆಯ ಸ್ಫುರಣ ಏನಿದೆ ಇದು ಸಾಕಷ್ಟು ಅಂತಃಸ್ರಾವಗಳ ಪ್ರಭಾವದಿಂದಾಗಿ ನಡೀತಕ್ಕಂಥ ಒಂದು ಫೆನಾಮಿನ, ಒಂದು ಘಟನೆ ಅಥವಾ ಒಂದು ಪ್ರಕ್ರಿಯೆ. ಇದು ಸಾಮಾನ್ಯವಾಗಿ ಬಾಲಕ ಮತ್ತು ಬಾಲಕಿಯರಲ್ಲಿ ಈ ಗ್ರೋತ್ ಸ್ಪರ್ಟ್ ಏನಿದೆ, ಅಂದರೆ ಅವ್ರಿಗೆ ದೇಹದಲ್ಲಿ ಆಗ್ತಕ್ಕಂಥ ದಿಢೀರ್ ಬದಲಾವಣೆಗಳೇನಿದೆ ಅದರಲ್ಲಿ ವ್ಯತ್ಯಾಸಗಳಿದೆ. ಬಾಲಕಿಯರು ಈಗಾಗಲೇ ಹೇಳಿದಂಥ ಆನ್ಸೆಟ್ ಆಫ್ ಪ್ಯೂಬರ್ಟಿ, ಬಾಲಕಿಯರು ಬೇಗನೆ ಎಂಟರ್ ಆಗ್ತಾರೆ, ಬಾಯ್ಸ್ ಸ್ವಲ್ಪ ತಡವಾಗಿ ಎಂಟರ್ ಆಗ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಗ್ರೋತ್ ಸ್ಪರ್ಟ್, ಅವರ ದೈಹಿಕ ಬದಲಾವಣೆಗಳು ಕೂಡ ಬಾಲಕಿಯರಲ್ಲಿ ಮೊದಲು ಗೋಚರ ಆಗ್ತವೆ, ನಂತರದಲ್ಲಿ ಬಾಲಕರಲ್ಲಿ ಗೋಚರ ಆಗ್ತಕ್ಕಂಥದ್ದು. ಬಟ್ ಇಲ್ಲಿ ಗ್ರೋತ್ ಸ್ಪರ್ಟ್ ಅಂತಂದಾಗ ಇಟ್ಸ್ ನಾಟ್ ಓನ್ಲಿ ದ ಹೈಟ್ ಆ್ಯಂಡ್ ವೆಯ್ಟ್, ಈವನ್ ಅದರ್ ಇಂಟರ್ನಲ್ ಆರ್ಗನ್ಸ್ ಆಲ್ಸೋ ಸ್ಟಾರ್ಟ್ಸ್ ಚೇಂಜಿಂಗ್ ಇನ್ ಎ ರ್ಯಾಪಿಡ್ ವೇ. ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ಯುಟರಸ್ ಇರ್ಬೋದು, ಮತ್ತು ಅವರ ದೈಹಿಕ ನೋಟಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು, ಇವುಗಳಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಆ್ಯಂಡ್ ಇಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಬಗ್ಗೆ ನಾವು ನೋಡೋದಾದರೆ, ಯೂಶ್ವಲಿ 90% ಆಫ್ ದ ಬ್ರೈನ್ 90% ಆಫ್ ದ ಅಡಲ್ಟ್ ಬ್ರೈನ್ ಸೈಜ್ ಏನಿದೆ ಅದರ ಅಷ್ಟನ್ನು 6ನೇ ವರ್ಷದ ಅಂತ್ಯದ ವೇಳೆಗಡೆ ಮಕ್ಕಳಲ್ಲಿ ಬೆಳವಣಿಗೆಗೊಂಡಿರುತ್ತೆ. ಹಾಗಾಗಿ ಇಲ್ಲಿ ಗಾತ್ರದಲ್ಲಿ ಅಷ್ಟು ಬದಲಾವಣೆಗಳಾಗೋದಿಲ್ಲ.
ಗಾತ್ರದಲ್ಲಿ ಅಷ್ಟೊಂದು ಮಾರ್ಪಾಡುಗಳಾಗೋದಿಲ್ಲ. ಬಟ್ ಇಂಟರ್ನಲ್ಲಿ ಮೆದುಳಿನ ಒಳಗಡೆ ಒಂದಿಷ್ಟು ಸಾಕಷ್ಟು ಮಾರ್ಪಾಡುಗಳಾಗುತ್ತೆ, ಎಸ್ಪೆಷಲಿ ಫೋಲ್ಡಿಂಗ್ಸ್. ಅಲ್ಲಿ ಏನು ಎಸ್ಪೆಷಲಿ ಕಾಂಪ್ಲೆಕ್ಸ್ ನೇಚರ್ ಏನಿದೆ, ಬ್ರೈನ್ನ ಕಾಂಪ್ಲೆಕ್ಸ್ ನೇಚರ್ ಏನಿದೆ ಅದಿಲ್ಲಿ ಹೆಚ್ಚು ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಆ ಕಾರ್ಟೆಕ್ಸ್ ಏನಿದೆ, ಅದರಲ್ಲೂ ಫ್ರಂಟಲ್ ಕಾರ್ಟೆಕ್ಸ್ ಏನಿದೆ, ಈ ಭಾಗದಲ್ಲಿ ಫೋಲ್ಡಿಂಗ್ಸ್ ಏನಾಗಿದೆ ಅದು ಹೆಚ್ಚು ಡೀಪರ್ ಆಗ್ತಾ ಹೋಗುತ್ತೆ ಮತ್ತು ಹೆಚ್ಚು ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಬದಲಾವಣೆಗಳು ಮೆದುಳಿನಲ್ಲಿ ಆಗೋದ್ರಿಂದ ಅವ್ರುಗಳ ಒಂದು ಕಾಗ್ನಿಟಿವ್ ಆ್ಯಂಡ್ ಎಮೋಷನಲ್ ಇನ್ಫಾರ್ಮೇಷನ್ಸ್ ಏನಿದೆ, ಅದನ್ನು ಪ್ರೊಸೆಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಏನಿದೆ ಅದು ಕೂಡ ಸಾಕಷ್ಟು ಬದಲಾವಣೆಗಳಿಗೆ ಒಳಪಡುತ್ತೆ. ಅದೇ ರೀತಿಯಲ್ಲಿ ಈ ಗ್ರೋತ್ ಸ್ಪರ್ಟ್ ಏನಿದೆ, ಬೆಳವಣಿಗೆಯ ಸ್ಫುರಣ ಏನಿದೆ, ಇದು ಎಲ್ಲರಲ್ಲೂ ಬೇರೆ ಬೇರೆ ಥರದಲ್ಲಿ, ಅಂದರೆ ಆ ಬೆಳವಣಿಗೆಯ ಸ್ಫುರಣಕ್ಕೆ ಕಾಲಿಡ್ತಕ್ಕಂಥ ಅವಧಿಯಲ್ಲಿ ವ್ಯತ್ಯಾಸಗಳಿದ್ದರೂ ಕೂಡ ಆ ಬೆಳವಣಿಗೆಯ ಸ್ಫುರಣ ಆಗ್ತಕ್ಕಂಥ ಒಂದು ಪರಿ ಇದೆಯಲ್ವ, ಅದು ಸೀಕ್ವೆನ್ಷಿಯಲ್ ಆಗಿ ಒಂದೇ ರೀತಿಯಲ್ಲಿ ಆಗುತ್ತೆ. ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್, ಮೊದಲು ತಲೆ ಭಾಗ, ನಂತರದಲ್ಲಿ ಕೈಗಳು, ನಂತರ ಕಾಲುಗಳು, ಬೆಳವಣಿಗೆಗಳು, ಮೊದಲು ಅದರಲ್ಲಿ ಚೇಂಜಸ್ ಬೆಳವಣಿಗೆಗೊಳ್ತಕ್ಕಂಥದ್ದು, ನಂತರದಲ್ಲಿ ಕೈಗಳಿರ್ಬೋದು, ಆಮೇಲೆ ಕಾಲುಗಳಿರ್ಬೋದು, ಶೋಲ್ಡರ್ಸ್ ಇರ್ಬೋದು, ಆ ರೀತಿ. ಅಂದರೆ ಈ ಗ್ರೋತ್ ಸ್ಪರ್ಟ್ ಆಗಲ್ಲಿ ಯಾವ ಅಂಗಾಂಗಗಳು ಮೊದಲು ಹೆಚ್ಚು ಬೆಳವಣಿಗೆಗೊಳ್ತವೆ, ನಂತರದಲ್ಲಿ ಪೂರಕವಾಗಿ ಯಾವ ಅಂಗಾಂಗಗಳು ಬೆಳವಣಿಗೆಗೊಳ್ತವೆ ಅಂತಕ್ಕಂಥದ್ದು ಆಲ್ಮೋಸ್ಟ್ ಎಲ್ಲರಲ್ಲೂ ಕೂಡ ಒಂದೇ ಸೀಕ್ವೆನ್ಷಿಯಲ್ಲಾಗಿ ನಡೆಯುತ್ತೆ ಇದು ಗ್ರೋತ್ ಸ್ಪರ್ಟ್ ಅಂತಕ್ಕಂಥದ್ದು. ಸೊ ದಟ್ ಡೆವಲಪ್ಮೆಂಟಲ್ ಚೇಂಜಸ್ ಕ್ಯಾನ್ ಬಿ ಸೀನ್ ಇನ್ ದಿಸ್ ಏಜ್. ಅಪಾರ್ಟ್ ಫ್ರಮ್ ದಟ್, ಈ ಗ್ರೋತ್ ಸ್ಪರ್ಟ್ ಒಳಗೊಳ್ತಕ್ಕಂಥ ಮತ್ತೊಂದು ವಿಚಾರಾಂಶ ಅಂತಂತಂದರೆ ರಿಪ್ರೊಡಕ್ಷನ್ ರಿಲೇಟೆಡ್ ಚೇಂಜಸ್. ಸಂತಾನೋತ್ಪತ್ತಿಗೆ ಬೇಕಾಗಿರ್ತಕ್ಕಂತಹ ಅಥವಾ ಸಂತಾನೋತ್ಪತ್ತಿ ಸಂಬಂಧಿತ ಬದಲಾವಣೆಗಳೇನಿದೆ ಅವುಗಳು. ಅದರಲ್ಲಿ ಬಹುಮುಖ್ಯ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟಂಥ ಗುಣಲಕ್ಷಣಗಳನ್ನು ಎರಡು ರೀತಿಯಾಗಿ ನಾವು ಕಾಣಬಹುದಾಗಿರುತ್ತೆ. ಒಂದು ಪ್ರಾಥಮಿಕ ಲೈಂಗಿಕ ಗುಣಲಕ್ಷಣಗಳು, ಎರಡನೇದಾಗಿ ಅನುಷಂಗಿಕ ಲೈಂಗಿಕ ಗುಣಲಕ್ಷಣಗಳು ಅಂತ ಕರಿತೇವೆ. ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ. ಅದರಲ್ಲಿ ವೆರಿ ಇಂಪಾರ್ಟೆಂಟ್, ಈ ಒಂದು ವಯಸ್ಸಿನಲ್ಲಿ ಈಗಾಗಲೇ ಹೇಳಿದಂತೆ ಬಾಲಕ ಮತ್ತು ಬಾಲಕಿಯರು ಸಂತಾನೋತ್ಪತ್ತಿಗೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ ಏನಿದೆ ಅವುಗಳನ್ನೆಲ್ಲದನ್ನು ಕೂಡ ಪಡ್ಕೊಂಡು ಅವರು ಸಂತಾನೋತ್ಪತ್ತಿಗೆ ಸಮರ್ಥರಾಗಿ ಬೆಳವಣಿಗೆಗೊಳ್ತಾರೆ. ಬಾಯ್ಸಲ್ಲಿ ಎಸ್ಪೆಷಲಿ ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ಅಂದರೆ ಎಸ್ಪೆಷಲಿ ವೃಷಣದ ಬೆಳವಣಿಗೆ ಇರ್ಬೋದು ಮತ್ತು ಶಿಶ್ನದ ಬೆಳವಣಿಗೆ ಇರ್ಬೋದು, ಇವು ಬಾಯ್ಸಲ್ಲಿ ಈ ಒಂದು ಅವಧಿಯಲ್ಲಿ ಹೆಚ್ಚಿಗೆ ಆಗುತ್ತೆ. ಅದೇ ರೀತಿಯಲ್ಲಿ ಬಾಲಕಿಯರಲ್ಲಿ ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂತಂದರೆ ಅವರ ಒಂದು ಯೋನಿಯ ಒಂದು ಬೆಳವಣಿಗೆ ಇರ್ಬೋದು, ಅದೇ ರೀತಿಯಲ್ಲಿ ಗರ್ಭಕೋಶದ ಬೆಳವಣಿಗೆ ಇರ್ಬೋದು, ಇವುಗಳ ಬೆಳವಣಿಗೆ ಇಲ್ಲಿ ತ್ವರಿತಗತಿಯಲ್ಲಿ ಆಗುತ್ತೆ. ಸೊ ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಯಾಕೆ ಇವನ್ನ ಅಂತೀವಿ ಅಂತಂತಂದರೆ, ದೀಸ್ ಆರ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಜೆನೆಟೈಲ್ಸ್, ಜನನೇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ಅಂಗಾಂಗಗಳು, ಜನನೇಂದ್ರಿಯಕ್ಕೆ ಸಂಬಂಧಪಟ್ಟಂಥ ಬದಲಾವಣೆಗಳು. ಹಾಗಾಗಿ ಇವನ್ನ ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೇವೆ. ಅದೇ ರೀತಿಯಲ್ಲಿ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇವು ಯಾವುದೇ ರೀತಿಯ ಅಂದರೆ ಜನನೇಂದ್ರಿಯ ಸಂಬಂಧವನ್ನು ಹೊಂದಿಲ್ಲ ಅಂದರೂ ಕೂಡ ಬಾಲಕರು ಪುರುಷರಂತೆ ಕಾಣುವಲ್ಲಿ, ಬಾಲಕಿಯರು ಮಹಿಳೆಯರಂತೆ ಕಾಣುವಲ್ಲಿ, ಅಥವಾ ತಮ್ಮ ವಿರುದ್ಧ ಲಿಂಗದವರನ್ನು ಆಕರ್ಷಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳಿರ್ಬೋದು, ಅಥವಾ ಆ ಗುಣಲಕ್ಷಣಗಳು, ಅವುಗಳನ್ನು ನಾವಿಲ್ಲಿ ಅನುಷಂಗಿಕ ಗುಣಲಕ್ಷಣಗಳು ಅಂತ ಹೇಳ್ಬಿಟ್ಟು ಕರಿತೇವೆ. ಇವು ಸಂತಾನೋತ್ಪತ್ತಿಯೊಂದಿಗೆ ಯಾವುದೇ ರೀತಿಯ ನೇರ ಸಂಬಂಧವನ್ನು ಹೊಂದಿಲ್ಲ ಆದರೂ ಕೂಡ ತಮ್ಮ ವಿರುದ್ಧ ಲಿಂಗದವರ ಒಂದು ಆಕರ್ಷಣೆಗಾಗಿ ಅಥವಾ ಅವರನ್ನು ಆಕರ್ಷಿಸಲಿಕ್ಕೆ ಈ ಅನುಷಂಗಿಕ ಲೈಂಗಿಕ ಗುಣಲಕ್ಷಣಗಳು ಹೆಚ್ಚು ಮಹತ್ವವನ್ನು ಹೊಂದಿರ್ತವೆ. ಸೊ ಈ ಗುಣಲಕ್ಷಣಗಳೇನಿದೆ, ಪ್ರಾಥಮಿಕ ಲೈಂಗಿಕ ಗುಣಲಕ್ಷಣಗಳು ಮತ್ತು ಅನುಷಂಗಿಕ ಲೈಂಗಿಕ ಗುಣಲಕ್ಷಣಗಳ ಬಗ್ಗೆ ವಿವರವಾಗಿ ಮುಂದಿನ ವೀಡಿಯೋಸ್ನಲ್ಲಿ, ಅಂದರೆ ಫಿಸಿಕಲ್ ಚೇಂಜಸ್ ಡ್ಯೂರಿಂಗ್ ಅಡಲೆಸೆನ್ಸ್ ಅನ್ನೋದ್ರಲ್ಲಿ ಇನ್ನೂ ಹೆಚ್ಚಿನದಾಗಿ ವಿವರವಾಗಿ ಡಿಸ್ಕಸ್ ಮಾಡೋಣಂತೆ. ಅಲಾಂಗ್ ವಿತ್ ದಟ್ ಹಾರ್ಮೋನಲ್ ಚೇಂಜಸ್ ಈ ಒಂದು ವಯಸ್ಸಿನಲ್ಲಿ ಸಾಕಷ್ಟು, ಈಗ ಫಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಯಾವ ರೀತಿ ಹಾರ್ಮೋನಲ್ ಚೇಂಜಸ್ ಎಲ್ಲ ಆಗುತ್ತೆ, ಯಾವ ರೀತಿ ಈ ಶಾರೀರಿಕ ಬದಲಾವಣೆಗಳು ಅಷ್ಟು ತ್ವರಿತಗತಿಯಲ್ಲಿ ಮಾರ್ಪಾಡಾಗಲಿಕ್ಕೆ ಕಾರಣ ಆಗ್ತಕ್ಕಂಥ ಹಾರ್ಮೋನ್ಸ್ ಯಾವುದು ಅನ್ನೋದ್ರ ಬಗ್ಗೆ ಪಿಟ್ಯುಟರಿ ಗ್ರಂಥಿ ಬಿಡುಗಡೆಗೊಳ್ತಕ್ಕಂಥ ಹಾರ್ಮೋನ್ಸ್ ಇರ್ಬೋದು, FH ಮತ್ತು LH ಬಗ್ಗೆ ನಾನು ಮಾತನಾಡಿದ್ದೆ ಫಸ್ಟ್ ವಿಡಿಯೋದಲ್ಲಿ. ಅದೇ ರೀತಿಯಲ್ಲಿ ಗೊನ್ಯಾಡ್ಸಿಂದ ಅಂದರೆ ಪ್ರಜನನ ಗ್ರಂಥಿಗಳಿಂದ ಬಿಡುಗಡೆಗೊಳ್ತಕ್ಕಂಥ ಹಾರ್ಮೋನ್ಸ್ ಇರ್ಬೋದು, ಇವೆಲ್ಲವೂ ಗ್ರೋತ್ ಹಾರ್ಮೋನ್ ಇರ್ಬೋದು, ಇವೆಲ್ಲವೂ ಕೂಡ ಈ ಒಂದು ವಯೋಮಾನದ
ಅಂದರೆ ವ್ಯಕ್ತಿಗಳಲ್ಲಿ ಯಾವ ರೀತಿ ಒಂದು ಪ್ರಭಾವವನ್ನು ಬೀರ್ತವೆ ಅಂತಕ್ಕಂಥದ್ದು. ಸೊ ದೆನ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ಇಂಟ್ರೊಡಕ್ಷನ್ ಅಬೌಟ್ ದ ಅಡಲೆಸೆನ್ಸ್. In the first video, I told you about the Stanley Hall, G. Stanley Hall. He was the one who started, explaining the nature of adolescence scientifically. He published a book in the name of Adolescence, in the year of 1904. 1904 ಈತ ಪುಸ್ತಕವನ್ನು ಪ್ರಕಟ ಮಾಡ್ತಾನೆ. ಅದರಲ್ಲಿ ಪ್ರಮುಖವಾಗಿ ಕಿಶೋರಾವಸ್ಥೆ ಅಥವಾ ತಾರುಣ್ಯಾವಧಿಯ ಸ್ವರೂಪದ ಬಗ್ಗೆ ವಿವರವಾಗಿ ವೈಜ್ಞಾನಿಕವಾಗಿ ವಿವರಿಸ್ತಾನೆ. ಆ ಪುಸ್ತಕದಲ್ಲಿ ಪ್ರತಿ ಒಂದು ವಿಚಾರಾಂಶವನ್ನು ಕೂಡ ಆತ ಇನ್ಕ್ಲೂಡ್ ಮಾಡಿ ಇಡೀ ಕಿಶೋರಾವಸ್ಥೆಯನ್ನು ಅಥವಾ ತಾರುಣ್ಯಾವಧಿಯನ್ನು ಸ್ಟಾರ್ಮ್ ಆ್ಯಂಡ್ ಸ್ಟ್ರೆಸ್ ಅಂತ ಹೇಳ್ಬಿಟ್ಟು ಕರೆದಿದ್ದಾನೆ. ಇದೊಂದು ಬಿರುಗಾಳಿ ಮತ್ತು ಒತ್ತಡದಾಯಕ ವಯಸ್ಸು ಅಂತ ಹೇಳ್ಬಿಟ್ಟು ಕರೆದಿದ್ದಾನೆ. ಇದ್ರ ಜೊತೆಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ರೀತಿಯಂತೆ ಅನ್ನಾ ಫ್ರಾಯ್ಡ್ ಇರ್ಬೋದು, ಎರಿಕ್ ಎರಿಕ್ಸನ್ ರವರು ಕೂಡ ಈ ಅಡಲೆಸೆನ್ಸ್ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ನಡೆಸಿ ಅವರು ಕೂಡ ಈ ಒಂದು ವಿಚಾರದ ಬಗೆಗೇನೆ ತಮ್ಮ ಸಮ್ಮತಿಯನ್ನು ಸೂಚಿಸಿ it's been considered as a dangerous age. But whereas there is a contradictory result of that opinion. So where that the Daniel Alpha and his colleagues studied about the nature of adolescence, especially they studied in different countries like US irbodu, Australia, Bangladesh, Hungary, Israel, Italy, Japan, Taiwan, Turkey and West Germany. ಇಲ್ಲೆಲ್ಲನೂ ಕೂಡ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ they studied about the self images of adolescents. In that they found that at least 73% of the adolescents showed that healthy self image. ಅಂದರೆ contradictory of the earlier findings, they found that more than 73% of the adolescents revealed that they have that the healthy image. See, although there were differences among them, the adolescents were happy most of the time. They enjoyed the life. They perceived themselves as able to exercise self-control. They valued work and school. They felt confident about their sexual selves. They expressed positive feelings toward their families, family members, and they felt they had the capability to cope up with life's stresses. Not exactly a storm and stress portrayal of adolescence. There would be stress and storm in this particular age, but they are capable enough to handle it. That's what they the finding of this study. So in this study, overall we can consider that adolescents have shown that the positive aspects of that particular age. ಇಲ್ಲಿ ಈ ಒಂದು ವಯಸ್ಸಿನಲ್ಲಿ ಒತ್ತಡ ಮತ್ತು ಸಾಕಷ್ಟು ಅಪಾಯಕಾರಿ ವಿಚಾರಗಳು ಇದ್ದಿರ್ಬೋದು, ಆದರೆ ಅವುಗಳನ್ನು ನಿಭಾಯಿಸ್ತಕ್ಕಂಥ ಒಂದು ಕಲೆ ಅವರಿಗಿದೆ, ಅರ್ಹತೆ ಅವರಿಗಿದೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅಪಾರ್ಟ್ ಫ್ರಮ್ ದಟ್ ದೇ ಹ್ಯಾವ್ ಶೋನ್ ಸೋ ಮೆನಿ ಪಾಸಿಟಿವ್ ಆ್ಯಟ್ರಿಬ್ಯೂಟ್ಸ್ ಸಚ್ ಆಸ್ ಅವರು ಆ ವಯಸ್ಸಿನಲ್ಲಿ ಲೈಫ್ನ ತುಂಬ ಎಂಜಾಯ್ ಮಾಡ್ತಿದ್ದೀವಿ ಅಂತ ತಿಳಿಸಿರ್ತಕ್ಕಂಥದ್ದು, ತುಂಬ ಸಾಕಷ್ಟು ಸಮಯ ಖುಷಿಯಾಗಿದ್ದೀವಿ ಅಂತ ಹೇಳಿರ್ತಕ್ಕಂಥದ್ದು, ಆ್ಯಂಡ್ ಆಲ್ಸೋ ಸೆಲ್ಫ್ ಕಂಟ್ರೋಲ್ ಇದೆ ಅಂತ ತಮ್ಮನ್ನು ತಾವು ಪರ್ಸೀವ್ ಮಾಡ್ಕೊಂಡಿರ್ತಕ್ಕಂಥದ್ದು, ಕೆಲಸವನ್ನು ಅವರು ಹೆಚ್ಚು ವ್ಯಾಲ್ಯೂ ಮಾಡ್ತಿರ್ತಕ್ಕಂಥದ್ದು, ಮತ್ತು ಸ್ಕೂಲ್ ರಿಲೇಟೆಡ್ ವಿಚಾರಗಳನ್ನು ಕೂಡ ಅವರು ಮೌಲ್ಯಯುತವಾಗಿ ಕಾಣ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸೆಕ್ಷುವಲ್ ಐಡೆಂಟಿಟಿ ಬಗ್ಗೆ ಒಂದು ಪಾಸಿಟಿವ್ ವಿಚಾರಗಳನ್ನು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಆಮೇಲೆ ಯೂಶ್ವಲಿ ಫ್ಯಾಮಿಲಿ ಇನ್ ದ ಲಾಸ್ಟ್ ವಿಡಿಯೋ ಆಲ್ಸೋ ಐ ಹ್ಯಾವ್ ಟೋಲ್ಡ್ ದಟ್ ಒನ್ ಆಫ್ ದ ಮೇಜರ್ ಇಶ್ಯೂ ಈಸ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಅಡೋಲೆಸೆಂಟ್ಸ್ in the process of achieving their autonomy or independent nature. But here they've many of the adolescents, they have revealed that they have the positive feelings towards their families, and also they felt that they have the capabilities to handle the life stresses and all. So this is what the study has revealed. So from this we can understand that there would be negative side of this particular age, but we cannot deny that the positive side of this age. There are so many positive attributes also which need to be entertained, which need to be supported, which need to be considered during this particular age. That's why this study has been quoted here. So we should understand this. This particular age has negative aspects as well as positive aspects too, that we need to consider. This is all about the nature of puberty and adolescence. So let's just recall whatever that we have discussed so far.
So we have discussed about definitions, few definitions of adolescence, especially according to Oxford Dictionary and WHO and Merriam-Webster Dictionary. I hope you are all very clear with the definitions and the nature of puberty. Puberty ಹೇಗೆ ಆಗುತ್ತೆ ಮತ್ತು ಅದರ ಒಂದು ಸ್ವರೂಪ ಏನು ಅನ್ನೋದ್ರ ಬಗ್ಗೆ, ಅಲಾಂಗ್ ವಿತ್ ದ ಗ್ರೋತ್ ಸ್ಪಾಟ್, ಆ ಒಂದು ಬೆಳವಣಿಗೆಯ ಸ್ಫುರಣ ಯಾವ ರೀತಿ ಆಗುತ್ತೆ, ಅದರ ಸ್ವರೂಪ, ಅದರ ಒಂದು ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು. ಅದರ ಭಾಗವಾಗಿ ಒಂದು ರಿಪ್ರೊಡಕ್ಷನ್ ರಿಲೇಟೆಡ್ ಚೇಂಜಸ್ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು, ಎಸ್ಪೆಷಲಿ ಇನ್ ಪ್ರೈಮರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಆ್ಯಂಡ್ ದೆನ್ ಇನ್ ಎ ಸ್ಟಡಿ ವಿಚ್ ಈಸ್ ಬಿನ್ ಶೋನ್ ಟು assert that there would be ಪಾಸಿಟಿವ್ ಸೈಡ್ ಆಫ್ ದಿಸ್ ಏಜ್ ಅಂತ ಹೇಳಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕಾಂಟ್ರಡಿಕ್ಟರಿ ಸ್ಟಡಿ ಆಫ್ ದ ಅರ್ಲಿಯರ್ ಫೈಂಡಿಂಗ್ಸ್ನ ನಾನಿಲ್ಲಿ ಹೇಳಿದ್ದೇನೆ. ಸೊ ಇದಿಷ್ಟು ಹರೆಯ ಮತ್ತು ತಾರುಣ್ಯಾವಧಿಯ ಬಗೆಯ ಪರಿಚಯ. ಐ ಹೋಪ್ ನಿಮಗೆಲ್ರಿಗೂ ಕೂಡ ಈಗ ಹರೆಯ ಮತ್ತು ತಾರುಣ್ಯಾವಧಿಯ ಬಗೆಗೆ ಒಂದು ಸ್ಪಷ್ಟತೆ ಇದೆ, ಅದರ ಸ್ವರೂಪದ ಬಗೆಗೆ ನಿಮಗೆ ತಿಳಿದಿದೆ ಅಂತ ಭಾವಿಸ್ತಾ, ಮುಂದಿನ ವಿಡಿಯೋದಲ್ಲಿ ಈ ಒಂದು ಅವಧಿಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸು ಮತ್ತು ಫಿಸಿಕಲ್ ಚೇಂಜಸ್ಸು ಮತ್ತು ಸೈಕಾಲಜಿಕಲ್ ಚೇಂಜಸ್ಸು ಇದೆಲ್ಲದೂ ಕೂಡ ಹೇಗಾಗುತ್ತೆ ಏನು ಅನ್ನೋದ್ರ ಬಗೆಗೆ ಮಾತನಾಡ್ತೇನೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.